ನಾನು ಸಹನಾ ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಎಸ್, ಸೊ ಮಿಷನ್ SSLC 2027. ನೋ ಮೋರ್ ನೀವು ಇದು ನನ್ನ SSLC ಜರ್ನಿ ಆ್ಯಂಡ್ ಅದರ್ ಸ್ಟ್ಯಾಂಡರ್ಡ್, ದ ಹೈಯರ್ ಸ್ಟ್ಯಾಂಡರ್ಡ್ ಆಫ್ ಸ್ಕೂಲ್ ಇದೆಲ್ಲ ಏನಿಲ್ಲ. ಈಗ ನೀವು ಇದೊಂದು ಮಿಷನ್ ಥರ ನೋಡಬೇಕು, ಆಯಿತಾ? ಸೊ ಮಿಷನ್ ಇಂಪಾಸಿಬಲ್ ಅನ್ನೋದು ಕೇಳಿರ್ತೀರಾ, ಈಗ ನಾವು ಮಿಷನ್ ಪಾಸಿಬಲ್ ಮಾಡ್ತಾ ಹೋಗುವ, ಓಕೆನಾ? ಸೊ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲೆಲ್ಲರೂ ಇದನ್ನು ಹಾಕಿ ಜಲ್ದಿ ಯಾರೆಲ್ಲ ಮಿಷನ್ ಪಾಸಿಬಲ್ ಮಾಡಬೇಕು ಅಂತ ಇದ್ದೀರೋ. ಓಕೆ, ಸೊ ಮಿಷನ್ ಪಾಸಿಬಲ್ ಬೇಗ ತಿಳಿಸಿ ನನಗೆ ಕಮೆಂಟ್ ಸೆಕ್ಷನಲ್ಲಿ. ಸೊ ಮಿಷನ್ ಇಂಪಾಸಿಬಲ್ ಕೇಳಿರ್ತೀರಾ, ಅದೇ ಹೇಳ್ತಾ ಇದ್ದೀನಿ ನಾನು. ನಾವು ಈ ಒಂದು SSLC ಜರ್ನಿ ಏನಿದೆ 2027 ಬೋರ್ಡ್ ಎಕ್ಸಾಮ್ಸ್ಗಳು, ಮಾರ್ಕ್ಸ್ಗಳು, ಇದನ್ನೆಲ್ಲ ಪಾಸಿಬಲ್ ಮಾಡ್ತಾ ಹೋಗುವ. ಓಕೆ, ಸೊ ಮಿಷನ್ ಪಾಸಿಬಲ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರಾ ಬೇಗ ಜಲ್ದಿ, ಆಯಿತಾ? ಸೊ ಈಗ ನೋಡ್ತಾ ಹೋಗುವ. ಸೊ ಏನಿದು ಮಿಷನ್ SSLC 2027 ಅಂತ ತಿಳ್ಕೋಬೇಕು ಅಂತಂದರೆ ಈ ವಿಡಿಯೋನ ಖಂಡಿತವಾಗ್ಲೂ ಕೊನೆ ತನಕ ನೋಡಿ. ಇಟ್ ವಿಲ್ ಗಿವ್ ಯು ಸಮ್ ವ್ಯಾಲ್ಯೂ, ಅದಂತೂ ನಾನು ಪಕ್ಕಾ ಹೇಳ್ತೀನಿ. ಏನೋ ಒಂದು ಡೆಫಿನೆಟ್ಲಿ ಈ ವಿಡಿಯೋದಿಂದ ನೀವು ತೊಗೊಂಡು ಹೋಗ್ತೀರಾ, ಅದು ನನಗೆ ಗೊತ್ತು. ಸೊ ಹಾಗಾಗೆ ಹೇಳ್ತಾ ಇದ್ದೀನಿ, ಕಂಪ್ಲೀಟಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ ಯಾಕೆ ಈ ಥರ ಹೇಳ್ತಾ ಇದ್ದಾರೆ, ನಾನು ಏನು ಮಾಡಬೇಕು, ನಾನು ಯಾವ ಪೊಸಿಷನಲ್ಲಿದ್ದೀನಿ, ನೆಕ್ಸ್ಟ್ ಪೊಸಿಷನ್ಗೆ ಹೋಗೋದು ಹೇಗೆ ಅನ್ನೋದೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ, ಓಕೆನಾ? ಸೊ ದಿಸ್ ಇಸ್ ಮೈ ಇಯರ್. ಐ ಆಮ್ ಸ್ಟಾರ್ಟಿಂಗ್ ಫ್ರಮ್ ಟುಡೇ, ನಾಟ್ ವೇಟಿಂಗ್ ಅಂಟಿಲ್ ಜಾನ್ವರಿ ಫಸ್ಟ್. ಈ ಥರ ಅಫರ್ಮೇಷನ್ಸ್ ಗೊತ್ತಾ ಮಕ್ಕಳೇ? ಈ ಥರ ಇರಬೇಕು, ಈ ಥರ ಮಾಡಬೇಕಂತ ನೀವು ಪ್ರತಿ ಸರಿ ಅನ್ಕೋತಾ ಇದ್ರೆ ಅದು ಹಾಗೆ ಆಗುತ್ತೆ. ಇದಂತೂ ಸತ್ಯ, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ನೋಡಿ. ಸೊ ಇದು ನನ್ನ ವರ್ಷ, ನನಗೆ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ, ಅದಕ್ಕೆ ನಾನು ಇವತ್ತಿಂದನೇ ಶುರು ಮಾಡ್ತೀನಿ, ಜಾನ್ವರಿವರೆಗೂ ಕಾಯೋದಿಲ್ಲ ಅನ್ನೋದು ನಿಮ್ಮ ಮೈಂಡ್ಸೆಟ್ ಫಸ್ಟ್ ಆ ಥರ ಸೆಟ್ ಮಾಡ್ಕೊಳ್ಳಿ, ಆಯಿತಾ? ಸೊ ಇಮ್ಯಾಜಿನ್ ಇಟ್ಸ್ March 2027. Your SSLC results are out, your parents are smiling, your teachers are proud, your friends are asking, how did you score so well? ಸೊ ಜಸ್ಟ್ ಕಣ್ಣು ಮುಚ್ಕೊಳ್ಳಿ, 1 ಸೆಕೆಂಡ್ ಕಣ್ಣು ಮುಚ್ಕೊಂಡು ಆ ಒಂದು ರಿಸಲ್ಟ್ ಡೇ ದಿನ ಈ ಥರ ಎಲ್ಲರೂ ಫೀಲ್ ಆಗ್ತಾ ಇದ್ದಾರೆ ಅಂತ ನೀವು ಫೀಲ್ ಆಗಿ. ನಿಮ್ಮ ಪೇರೆಂಟ್ಸು ಆಗಿರ್ಬೋದು, ನಿಮ್ಮ ಟೀಚರ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ, ಎಲ್ಲರೂ ಬಂದು ಶೇಕ್ ಹ್ಯಾಂಡ್ ಕೊಡ್ತಾ ಇದ್ದಾರೆ, ಎಲ್ಲರೂ ಬಂದು ಹಗ್ ಮಾಡ್ತಾ ಇದ್ದಾರೆ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ ಇಮ್ಯಾಜಿನ್ ಯುವರ್ ಸೆಲ್ಫ್ ಇನ್ ದ್ಯಾಟ್ ಸಿಚುವೇಶನ್. ಈಗ ಕಣ್ ತೆಗಿರಿ, ಖುಷಿ ಆಗ್ತಾ ಇದೆ ಅಲ್ವಾ? ಹೌದಾ ಅಲ್ವಾ? ಹೆಮ್ಮೆ ಆಗ್ತಾ ಇದೆ ಅಲ್ವಾ? ಸೊ ಆ ಒಂದು ಪೊಸಿಷನಲ್ಲಿ ನಾನು ಎಲ್ಲರನ್ನೂ ನೋಡಬೇಕು ಅನ್ನೋದೇ ನನ್ನ ಒಂದು ಆಸೆ ಕೂಡ, ಆಯಿತಾ? ಸೊ ಮಾಡ್ತೀರಾ ಎಲ್ಲರೂ? ಆ ಒಂದು ಸಿಚುವೇಶನ್ನಲ್ಲಿ ಇರ್ತೀರಾ, ಹೋಗ್ತೀರಾ? ಎಸ್ ಅಂತ ಟೈಪ್ ಮಾಡಿ ಬೇಗ ಜಲ್ದಿ, ಎಸ್ ಅಂತ ಟೈಪ್ ಮಾಡಿ. ಎಸ್ ಮ್ಯಾಮ್, ನಾವು ಆ ಸಿಚುವೇಶನ್, ಈ ಸಿಚುವೇಶನಲ್ಲಿ ಇರ್ತೀವಿ, ಈ ಪೊಸಿಷನ್ಗೆ ನಾವು ಹೋಗ್ತೀವಿ ಅಂತ ಪ್ರಾಮಿಸ್? ಓಕೆ, ಸೊ ನಾವು ಹಿಯರ್ಸ್ ಮೈ ಕ್ವೆಶ್ಚನ್. ಈಗ ನನ್ನ ಕ್ವೆಶ್ಚನ್ ನಿಮ್ಗೆಲ್ಲರಿಗೂ, ವಿಲ್ ದ್ಯಾಟ್ ರಿಸಲ್ಟ್ ಬಿ ಡಿಸೈಡೆಡ್ ಇನ್ March 2027? ಎಸ್ ಆ ನೋನಾ? ಇಲ್ಲಿ ಆಲ್ರೆಡಿ ನಾನು ನೋ ಅಂತ ಕೊಟ್ಟಿದ್ದೀನಿ, ನನಗೆ ಕಾಣಿಸ್ತಾ ಇದೆ. ಬಟ್ ವಾಟ್ ಡು ಯು ಫೀಲ್? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಎಸ್ ಆರ್ ನೋ. ಈ ಒಂದು ರಿಸಲ್ಟು ನೀವು ಮಾರ್ಚಲ್ಲೇ ಡಿಸೈಡ್ ಆಗುತ್ತೆ ಅಂತ ಫೀಲ್ ಆಗ್ತಾ ಇದ್ದೀರಾ? ಮಾರ್ಚ್ ತಿಂಗಳಲ್ಲೇ ನನಗೆ ಇವಾಗ ನನಗೆ 98% ಬಂದಿದೆ, 98% ನಂಗೆ ಮಾರ್ಚಲ್ಲಿ ನಾನು ಓದಿದೆ, ಎಕ್ಸಾಮ್ ಬರೆದೆ, ಅದಕ್ಕೆ 98% ಬಂತು ಅಂತ ಅನ್ಕೋತೀರಾ ನೀವು, ಅಥವಾ ಇಲ್ವಾ? ನನ್ನ ಪ್ರಕಾರ ಇಲ್ಲ. ನಿಮ್ಮ ಪ್ರಕಾರ? ಇಲ್ಲ ಅಂತಲೇ ಬರುತ್ತೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಅದಕ್ಕೆ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಇಟ್ಸ್ ಬೀನ್ ಡಿಸೈಡೆಡ್ ಟುಡೇ. ಇವತ್ತಿಂದನೇ ನೀವು ಹೇಗಿದ್ದೀರಾ, ಹೇಗೆ ಓದ್ತಾ ಇದ್ದೀರಾ, ಹೇಗೆ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ಟೈಪ್ ಮಿಷನ್ 2027 ಇನ್ ದ ಕಮೆಂಟ್ಸ್ ಆ್ಯಂಡ್ ಲೆಟ್ ಮೀ ನೋ ಯಾರೆಲ್ಲ ಒಪ್ಕೋತಾ ಇದ್ದೀರಾ ಈ ವಿಷಯಕ್ಕೆ. ಕಮೆಂಟ್ ಮಾಡಿ ಬೇಗ ಮಿಷನ್ 2027 ಅಂತ. ಯಾರೆಲ್ಲ ಎಸ್ ಮ್ಯಾಮ್ ನಾನು ಇವತ್ತಿಂದನೇ ಶುರು ಮಾಡಬೇಕು, ಮಾರ್ಚಲ್ಲಿ ನಾನು ನೀವು ಹೇಳಿರೋಂಥ ಸಿಚುವೇಶನಲ್ಲಿ ಎಲ್ಲರನ್ನೂ ನೋಡಬೇಕು ಅಂತಂದರೆ ನಾನು ಇವತ್ತಿಂದನೇ ಶುರು ಮಾಡಬೇಕು ಅಂತ ಹೇಳೋರು ಮಿಷನ್ 2027 ಅಂತ ಈ ಕೂಡಲೇ ಟೈಪ್ ಮಾಡಿ ಜಲ್ದಿ, ಆಯಿತಾ? ಎಸ್. ಸೊ ಮುಂದಕ್ಕೆ ಹೋಗುವ. ವೈ ಸ್ಟಾರ್ಟ್ ಸೋ ಅರ್ಲಿ? ಬಿ ಆನೆಸ್ಟ್, ಹೌ ಮೆನಿ ಆಫ್ ಯು ಹ್ಯಾವ್ ಎವರ್ ಸೆಡ್ ಐ ವಿಲ್ ಸ್ಟಾರ್ಟ್ ಸ್ಟಡಿಂಗ್ ಫ್ರಮ್ ಮಂಡೇ ಆ್ಯಂಡ್ ದೆನ್ ಆ ಮಂಡೇ ಯಾವತ್ತೂ ಬಂದೇ ಇಲ್ಲ? ದಟ್ ಮಂಡೇ ಇಸ್ ಆಲ್ವೇಸ್ ಅ ಹಾಲಿಡೇ, ಯಾವತ್ತೂ ನಾನು ನೋಡೇ ಇಲ್ಲ ಆ ಮಂಡೇನ, ಆಯಿತಾ? ಸೊ ಇಫ್ ಯು ಹ್ಯಾವ್ ಡನ್ ದ್ಯಾಟ್, ಕಮೆಂಟ್ ನೆಕ್ಸ್ಟ್ ಮಂಡೇ.
ಇದಂತೂ ಎಲ್ಲರೂ ಕಮೆಂಟ್ ಮಾಡ್ತಾರೆ ಅಂತ ಅನ್ಕೋತೀನಿ. ನಾನು ಕಮೆಂಟ್ ಮಾಡ್ತೀನಿ. ಓಕೆ, ನನ್ನ ಜೊತೆ ನೀವು ಮಾಡಿ, ಬಿಕಾಸ್ ನಾನು ಮಾಡಿದ್ದೀನಿ ಇದೆಲ್ಲ. ಓಕೆ, ಸೊ ನಾನು ಟೈಪ್ ಬರೆದೆ, ನೀವು ಟೈಪ್ ಮಾಡಿ ಆಯಿತಾ. ಸೊ ನಾಳೆಯಿಂದ ಮಾಡ್ತೀನಿ. ನೆಕ್ಸ್ಟ್ ಮಂಡೇ ಫ್ರೆಶ್ ವೀಕ್, ಫ್ರೆಶ್ ಸ್ಟಾರ್ಟ್ ಅನ್ನೋದೆಲ್ಲ ನಾನು ಮಾಡಿದ್ದೀನಿ. ಯಾವುದಾದ್ರೂ ಒಂದು ಯೋಗ ಕ್ಲಾಸ್ಗೆ ಹೋಗಬೇಕು ಅಂತ ಅಂದ್ಕೊಂಡೆ ನೆಕ್ಸ್ಟ್ ಮಂಡೇ ಆ ಥರ. ಓದೋ ವಿಷಯದಲ್ಲಿನೂ ಇದ್ದೆ, ಬಟ್ ಟು ಬಿ ಫ್ರ್ಯಾಂಕ್ ಓದ್ತಾ ಇದ್ದೆ ಆಯಿತಾ. ಬಟ್ ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಈಗ ನಂಗೆ ಟೈಮ್ ಸಾಕಾಗ್ತಾಯಿಲ್ಲ ಏನಕ್ಕೂ. ಎಕ್ಸಸೈಸು ಇದೆಲ್ಲ ಮಾಡೋಣ ಅಂತ ಅನ್ಕೋತೀನಿ, ಸ್ವಲ್ಪ ಫಿಟ್ ಆಗಿರೋಣ ಅಂತ. ನೆಕ್ಸ್ಟ್ ಡೇ ಅಂತ ಅದು ಹೋಗ್ತಾನೇ ಇರುತ್ತೆ. ಸೊ ಅದಕ್ಕೆ ನಾನು ಕೂಡ ಟೈಪ್ ಮಾಡಿದೆ. ನನ್ನ ವಿಷಯದಲ್ಲಿ ನಾನು ಟೈಪ್ ಮಾಡಿದೆ, ನಿಮ್ಮ ವಿಷಯದಲ್ಲಿ ಇಟ್ ಇಸ್ ಓದೋದು ಆಯಿತಾ. ನಂಗೆ ಗೊತ್ತು ಸುಮಾರು ಕಮೆಂಟ್ಸ್ ಬಂದಿರುತ್ತೆ ನೆಕ್ಸ್ಟ್ ಮಂಡೇ ಅಂತ. ಸೊ ಈಗ ನೋಡಿ, ವಾಟ್ ಎಕ್ಸಾಕ್ಟ್ಲಿ ಇಸ್ ಮಿಷನ್ SSLC 2027 ಅಂತಂದರೆ, ನೀವು ಇದನ್ನು ಒಂದು ಏನಂತಾರೆ ಮಿಷನ್ ಥರ ತೊಗೋಬೇಕು. ಏನಪ್ಪ ಅಂತಂದರೆ ಬೇಸಿಕಲಿ ಒಂದು ರಾಕೆಟ್ ತಯಾರಿ ಮಾಡಬೇಕು ಅಂತ ಅಂದ್ಕೊಳ್ಳಿ. ಸೊ ಅದಕ್ಕೋಸ್ಕರ ಅವ್ರು ಎಷ್ಟು ಪ್ರಯತ್ನ ಪಡ್ತಾರೆ ಸೈಂಟಿಸ್ಟ್ಗಳೆಲ್ಲ. ಬಿಕಾಸ್ ಎಲ್ಲೋ ಒಂದು ಸಣ್ಣ 0.1 ಮಿಸ್ಟೇಕ್ ಆದ್ರೂ 0.1% ಮಿಸ್ಟೇಕ್ ಆದ್ರೂ ಇಟ್ಸ್ ಅ ಬಿಗ್ ಮಿಸ್ಟೇಕ್. ಇಡೀ ದೇಶಕ್ಕೆ ಅದೊಂದು ನಷ್ಟ, ಇಡೀ ದೇಶಕ್ಕೆ ಅದೊಂದು ಬ್ಯಾಡ್ ನೇಮ್. ಅದಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾರೆ ಆ ರಾಕೆಟ್ನ ತಯಾರಿ ಮಾಡೋದಕ್ಕೆ. ಅದನ್ನೊಂದು ಮಿಷನ್ ಥರನೇ ನೋಡ್ತಾರೆ. ಇಟ್ಸ್ ದ ಸೇಮ್ ವೇ ಫಾರ್ ಯು SSLC. ಪ್ರತಿ ಸತಿ ಹೇಳ್ತಾ ಇದ್ದೀನಿ, ದಿಸ್ ಇಸ್ ಅ ಟರ್ನಿಂಗ್ ಪಾಯಿಂಟ್ ಅಂತ. ಸೊ ಈ ಒಂದು ಮಿಷನ್ನ ನೀವು ಪಾಸಿಬಲ್ ಮಾಡಬೇಕು. ಯಾರ್ಯಾರೆಲ್ಲ ಸ್ಟಾರ್ಟಿಂಗಲ್ಲಿ ಕಮೆಂಟ್ ಮಾಡಿದ್ರಿ, ಪಾಸಿಬಲ್ ಮಾಡಬೇಕು ಅಂತಂದರೆ ಕ್ಲಾಸಸ್ನ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಬೇಕು, ಕೇರ್ಫುಲ್ಲಾಗಿ ಪಾಠಗಳನ್ನ ಕೇಳಬೇಕು, ಪ್ರತಿದಿನ ಪರಿಷ್ಕರಣೆಯನ್ನು ಮಾಡಬೇಕು ಆಯಿತಾ. ಪ್ರತಿದಿನ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಏನೇ ಡೌಟ್ಸ್ಗಳಿದ್ರು ಇಮ್ಮಿಡಿಯೇಟ್ಲಿ ಕೇಳಬೇಕು, ತಕ್ಷಣ ಕೇಳಬೇಕು. ಟೀಚರ್ಸ್ಗಳ ನಮ್ಮ ಹತ್ರ ಆಗಲಿ ಅಥವಾ ನಿಮ್ಮ ಸ್ಕೂಲ್ ಟೀಚರ್ಸ್ ಹತ್ರ ಆಗಲಿ ಇಮಿಡಿಯೇಟ್ಲಿ ಕೇಳಿ ಕ್ಲಾರಿಫೈ ಮಾಡ್ಕೋಬೇಕು. ಕರೆಕ್ಟಾಗಿ 6ರಿಂದ 7 ಅವರ್ ನಿದ್ದೆ ಮಾಡಲೇಬೇಕು. ಆವಾಗಲೇ ನಿಮ್ಮ ಮೈಂಡ್ ಇನ್ನಷ್ಟು ಚುರುಕಾಗೋದು. ಆ್ಯಂಡ್ ಆದಷ್ಟು ಫೋನ್ನ ಕಂಟ್ರೋಲಲ್ಲಿಡಿ ಆಯಿತಾ. ಸೊ 1 ರೀಲು 2 ರೀಲು, ಸಹನಾ ಮ್ಯಾಮ್ ರೀಲ್ ನೋಡಬೇಕು ಅಂತ ತೊಗೋತೀರಾ, ಬಟ್ ಯಾರ್ದೋ ರೀಲ್ಸ್ ನೋಡ್ತಾ ಇರ್ತೀರ. ಸೊ ಆ ಒಂದು ಮಿಸ್ಟೇಕನ್ನು ಮಾಡಬೇಡಿ. ಸೊ ಇವೆಲ್ಲ ಮೇಜರ್ ಮಿಸ್ಟೇಕ್ಸ್ ನಿಮಗೆ ಗೊತ್ತಿರೋದೆ, ಆ್ಯಂಡ್ ನಾವು ಪ್ರತಿ ಸತಿ ಹೇಳೋ ಅಂಥದ್ದೇ. ಬಟ್ ಸ್ಟಿಲ್ ಪದೇ ಯಾಕೆ ಹೇಳ್ತೀವಪ್ಪ ಅಂತಂದರೆ, ಇನ್ನೂ ಜಾಸ್ತಿ ಜನ ಇದನ್ನೇ ಮಾಡ್ತಾ ಇದ್ದಾರೆ ಅದಕ್ಕೆ ಆಯಿತಾ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಈ ಒಂದು ಮಿಷನ್ SSLC 2027 ಏನಿದೆ ಡೆಫಿನೆಟ್ಲಿ ಪಾಸಿಬಲ್ ಆಗುತ್ತೆ. ಓಕೆ, ಸೊ ಥಿಂಕ್ ಲೈಕ್ ಅ ಮ್ಯಾರಥಾನ್ ರನ್ನರ್. ಒಂದು ಸಿಂಪಲ್ ಎಕ್ಸಾಂಪಲ್ ನೋಡಿ, ಪ್ರಿಪೇರಿಂಗ್ ಫಾರ್ SSLC ಇಸ್ ಲೈಕ್ ರನ್ನಿಂಗ್ ಅ ಮ್ಯಾರಥಾನ್ ಆಯಿತಾ. ಬಿಕಾಸ್ ಒಂದು ಇಡೀ ವರ್ಷ ನೀವು ಇದಕ್ಕೆ ಪ್ರಿಪೇರ್ ಆಗಬೇಕು. ಏನೋ ಹೋಗಿ ಇಮಿಡಿಯೇಟ್ಲಿ ಆ ಎಕ್ಸಾಮ್ ದಿನ ಹೋಗಿ ಓಡಿ ಅಂತ ಹೇಳ್ತಾ ಇಲ್ಲ. ಇಡೀ ವರ್ಷ ನೀವು ಪ್ರಾಕ್ಟೀಸ್ ಮಾಡಿದ್ರೆ, ಇಡೀ ವರ್ಷ ನೀವು ಓದ್ತಾ ಹೋಗ್ತಾ ಇದ್ದರೆ, ಅದಾದಮೇಲೆ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ದ ಬೆಸ್ಟ್ ಸ್ಟೂಡೆಂಟ್ಸ್ ಡೋಂಟ್ ಸ್ಟಡಿ ಅಟ್ ಮ್ಯಾಕ್ಸಿಮಮ್ ಸ್ಪೀಡ್ ಎವ್ರಿ ಡೇ. ಇನ್ಸ್ಟೆಡ್ ದೇ ಸ್ಟಡಿ ಅಟ್ ಪೇಸ್ ದೇ ಕ್ಯಾನ್ ಮೇಂಟೈನ್ ಫಾರ್ ಮಂತ್ಸ್. ದ್ಯಾಟ್ಸ್ ದ ಸೀಕ್ರೆಟ್ ಆಯಿತಾ. ಇವಾಗ ಮ್ಯಾರಥಾನ್ ಒಂದು 5 ಕಿಲೋಮೀಟರ್ ಮ್ಯಾರಥಾನ್ ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್. ನನಗೆ ಎಷ್ಟು ಜೋರಾಗಿ ಆಗುತ್ತೋ ಅಷ್ಟು ಜೋರಾಗಿ ಒಂದೇ ಸತಿಗೆ ನಾನು ಓಡ್ಬಿಟ್ರೆ 1 ಕಿಲೋಮೀಟರ್ಗೆಲ್ಲ ಸುಸ್ತಾಗ್ಬಿಡುತ್ತೆ. ಇನ್ನು ಮಿಕ್ಕಿದ 4 ಕಿಲೋಮೀಟರ್ ನನ್ನ ಕೈಯಲ್ಲಿ ಆಗೋದೇ ಇಲ್ಲ. ಬಟ್ ಅದೇ 5 ಕಿಲೋಮೀಟರ್ ನಾನು ಸುಮ್ಮನೆ ಜಾಗ್ ಮಾಡ್ತಾ ಹೋಗ್ತಾ ಇದ್ದರೆ ಬಹುಶಃ ನಾನು ಇನ್ನಷ್ಟು ಬೇಗ ಫಾಸ್ಟಾಗಿ ಮುಡ್ತೀನೇನೋ, ಇನ್ನಷ್ಟು ಬೇಗ ಫಾಸ್ಟಾಗಿ ಕಂಪ್ಲೀಟ್ ಮಾಡ್ತೀನೇನೋ. ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್. ನೀವು ಇನ್ನೇನು ಮಾರ್ಚ್ ತಿಂಗಳಲ್ಲಿ ಸ್ಪೀಡಾಗಿ ಓಡಿದ್ರೂ ಪ್ರಯೋಜನ ಇಲ್ಲ. ಈಗಲಿಂದ ಮೆತ್ತಗೆ ಓಡಿದ್ರೇ ಪ್ರಯೋಜನ ಆಯಿತಾ. ಸೊ ಆಲ್ವೇಸ್ ಥಿಂಕ್ ಲೈಕ್ ಅ ಮ್ಯಾರಥಾನ್ ರನ್ನರ್ ಆಯಿತಾ. ಸೊ ನೀವು ನಂಗೆ 3 ಪ್ರಾಮಿಸ್ಗಳನ್ನ ಮಾಡಬೇಕು ಆಯಿತಾ. ಐ ವಾಂಟ್ ಎವ್ರಿ ಸ್ಟೂಡೆಂಟ್ ಜಾಯ್ನಿಂಗ್ ಮಿಷನ್ SSLC 2027 ಟು ಮೇಕ್ ದೀಸ್ 3 ಪ್ರಾಮಿಸಸ್ ಆಯಿತಾ. ಸೊ ಮಿಷನ್ SSLC 2027ಗೆ ಯಾರೆಲ್ಲ ಜಾಯ್ನ್ ಆಗ್ತಾ ಇದ್ದೀರಾ, ಆಲ್ಮೋಸ್ಟ್ ಎಲ್ಲರೂ ಜಾಯ್ನ್ ಆಗ್ತಿದ್ದೀರಾ ನನಗೆ ಗೊತ್ತು. ಯಾರೆಲ್ಲ ಜಾಯ್ನ್ ಆಗ್ತಾ ಇದ್ದಾರೋ ಅವರೆಲ್ಲರೂ ಈ 3 ಪ್ರಾಮಿಸ್ಗಳನ್ನ ನನಗೆ ಮಾಡಬೇಕು. ಐ ವಿಲ್ ಸ್ಟಡಿ ಈವನ್ ವೆನ್ ಐ ಡೋಂಟ್ ಫೀಲ್ ಮೋಟಿವೇಟೆಡ್. ನನಗೆ ಮೋಟಿವೇಶನ್ ಏನಿಲ್ಲ ಅಂದ್ರೂ ನಾನು ಕೂತ್ಕೊಂಡು ಓದ್ತೀನಿ. ಐ ವಿಲ್ ಕಂಪೇರ್ ಮೈ ಸೆಲ್ಫ್ ಓನ್ಲಿ ವಿತ್ ಎಸ್ಟರ್ಡೇಸ್ ವರ್ಷನ್ ಆಫ್ ಮೈ ಸೆಲ್ಫ್ ಆಯಿತಾ, ನಾಟ್ ವಿತ್ ಅದರ್ಸ್. ನನ್ನ ಜೊತೆ ನನ್ನ ಕಾಂಪಿಟೇಷನ್ ಬೇರೆಯವ್ರ ಜೊತೆ, ಕ್ಲಾಸ್ಮೇಟ್ಸ್ ಜೊತೆ, ಫ್ರೆಂಡ್ಸ್ ಜೊತೆ ಅಲ್ಲ. ಪ್ರಾಮಿಸ್ ನಂಬರ್ 3, ಐ ವಿಲ್ ನೆವರ್ ಲೆಟ್ ಒನ್ ಬ್ಯಾಡ್ ಟೆಸ್ಟ್ ಡಿಸೈಡ್ ಮೈ ಕಾನ್ಫಿಡೆನ್ಸ್. ಇವಾಗ FA1 ಚೆನ್ನಾಗಿ ಆಗಲಿಲ್ಲ, ದಟ್ ಡಸಂಟ್ ಮೀನ್ ನಾನು ಓದೋದೇ ಇಲ್ಲ, ನಾನು ಮಾಡೋದೇ ಇಲ್ಲ ಅಂತ ಏನಿಲ್ಲ.
ಆಯಿತಾ? ಸೊ ಈ 3 ಪ್ರಾಮಿಸ್ಗಳನ್ನ ಯಾರ್ಯಾರು ಮಾಡಿ ಮಿಷನ್ SSLC 2027ನ ತೊಗೋತಾ ಇದ್ದೀರೋ, ಎಸ್ ಮ್ಯಾಮ್ ಇವತ್ತಿಂದ ಶುರು ಮಾಡ್ತೀನಿ ನೀವು ಹೇಳ್ದಂಗೆ ಅಂತ ನನಗೆ ಪ್ರಾಮಿಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬೇಗ. ಪ್ರಾಮಿಸ್ ಮಾಡ್ತಾ ಇದ್ದೀರಾ, ಜಸ್ಟ್ ನಾಟ್ ಫಾರ್ ದ ಸೇಕ್ ಆಫ್ ಕಮೆಂಟ್. ನೀವು ನಿಮ್ಮ ಟೀಚರ್ಗೆ, ಗುರುಗೆ ಪ್ರಾಮಿಸ್ ಮಾಡ್ತಾ ಇದ್ದೀರಾ, ಆಯಿತಾ? ಸೊ ಇದನ್ನೆಲ್ಲ ಮಾಡಬೇಕು ನೀವು. ಓಕೆ, ಸೊ ಐ ವಾಂಟ್ ಟು ನೋ ಒನ್ ಥಿಂಗ್ ಮಕ್ಕಳೇ, ವಿಚ್ ಸ್ಟ್ರೀಮ್ ಸ್ಕೇರ್ಸ್ ಯು ದ ಮೋಸ್ಟ್? ಇದೆಲ್ಲ ಜನರಲ್ ವೀಡಿಯೋಸ್ ಆಗಿದೆ, ಬಟ್ ಸ್ಟಿಲ್ ನಾನು ಸೋಷಿಯಲ್ ಸೈನ್ಸ್ನ ಹೇಳ್ಕೊಡೋದ್ರಿಂದ ಪರೀಕ್ಷೆಯಲ್ಲಿ ವಿಚ್ ಸ್ಟ್ರೀಮ್ ಸ್ಕೇರ್ಸ್ ಯು ಅಲಾಟ್? ಹಿಸ್ಟ್ರಿನ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಜಾಗ್ರಫಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಆಯಿತಾ? ಸೊ ಇಂಗ್ಲೀಷ್ ಮೀಡಿಯಮ್ ಅವರು, ಕನ್ನಡ ಮೀಡಿಯಮ್ ಅವರು ಇಬ್ಬರೂ ಟೈಪ್ ಮಾಡ್ಬೋದು. ಸೊ ಐ ವಿಲ್ ಸಿ ವಾಟ್ ಎಕ್ಸಾಕ್ಟ್ಲಿ ಐ ಕ್ಯಾನ್ ಡೂ. ಅಕಸ್ಮಾತಾಗಿ ಜಾಸ್ತಿ ಹಿಸ್ಟ್ರಿ ಅಂತ ಬರ್ತಾ ಇದೆ ಕಮೆಂಟ್ ಸೆಕ್ಷನಲ್ಲಿ ಅಂತಂದರೆ, ಹಿಸ್ಟ್ರಿನ ಹೇಗೆ ಈಸಿ ಮಾಡೋದು, ಪೊಲಿಟಿಕಲ್ ಸೈನ್ಸ್ ಅಂತ ಬರ್ತಾ ಇದೆ ಅದು ಹೇಗೆ ಈಸಿ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಆ್ಯಸ್ ಎ ಸೋಷಿಯಲ್ ಸೈನ್ಸ್ ಟೀಚರ್ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಸೊ ಇಮಿಡಿಯೇಟ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ಯಾವ ಸ್ಟ್ರೀಮ್ ನಿಮಗೆ ಕಷ್ಟ ಆಗ್ತಾ ಇದೆ ಈ 6ರಲ್ಲಿ ಅಂತ ತಿಳಿಸಿದ್ರೆ ಅದನ್ನು ಹೇಗೆ ಈಸಿ ಮಾಡೋದು ಅನ್ನೋ ಒಂದು ಸ್ಟ್ರಾಟಜೀಸ್ನ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಓಕೆ, ಕಮೆಂಟ್ ಮಾಡಿದ್ರಾ? ಕಮೆಂಟ್ ಮಾಡಿ ತಿಳಿಸಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ, ಬಿಕಾಸ್ ನನ್ನ ನೆಕ್ಸ್ಟ್ ವೀಡಿಯೋ ಅದ್ರ ಮೇಲಿರುತ್ತೆ. ಓಕೆ, yes ಮಕ್ಕಳೇ, so the journey starts now. Here's my challenge from today onwards. Don't say I have to study, say I am on mission SSLC 2027. ನಾನು ಓದಬೇಕು ಅಂತ ಹೇಳಬಾರ್ದು, ಬಿಕಾಸ್ ಈ ದೊಡ್ಡ ದೊಡ್ಡ ಸೈಂಟಿಸ್ಟ್ ಎಲ್ಲ ನಾನು ಈ ಮಿಷನಲ್ಲಿದ್ದೀನಿ, ಆ ಮಿಷನಲ್ಲಿದ್ದೀನಿ ಅಂತ ಹೇಳ್ತಾ ಇರ್ತಾರೆ, ಹೌದಾ ಅಲ್ವಾ? ಸೊ ನೀವೇ ಕೂಡ ನಾನು ಮಿಷನಲ್ಲಿದ್ದೀನಿ, ದಟ್ ಈಸ್ SSLC 2027 ಅಂತ ಹೇಳಿಬಿಟ್ಟು ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹೋಗ್ಬಿಟ್ಟು ಫೋಕಸ್ಡಾಗಿ 1-2-3 ಅವರ್ ಓದ್ಕೊಂಡು ಬರಬೇಕು ಅಷ್ಟೇ, ದೂಸರಾ ಮಾತೇ ಇಲ್ಲ ಇಲ್ಲಿ. ಓಕೆ, ಸೊ ದ್ಯಾಟ್ ಯು ವಿಲ್ ಹ್ಯಾವ್ ಟು ಮೇಂಟೈನ್. ಸೊ ಆ ಒಂದು ಫೀಲಿಂಗಲ್ಲಿ ಹೊಟ್ಟೋದ್ರೆ ನೀವು ಯಾರು ಹೊರಗಡೆ ತೊಗೊಬರೋಕ್ಕಾಗೋದಿಲ್ಲ ನಿಮ್ಮನ್ನು ಎಕ್ಸಾಮ್ ಆಗೋವರೆಗೂ, ಆಯಿತಾ? ಸೊ ಆ ಒಂದು ವೈಬ್ಗೆ ಹೊಟ್ಟೋಗಿ, ಆಯಿತಾ? ಸೊ ಕ್ಯಾರೆಕ್ಟರ್ ಪ್ಲೇ ಮಾಡಿ ಚೆನ್ನಾಗಿರುತ್ತೆ. ಓಕೆ, ಎಸ್ ಮಕ್ಕಳೇ, ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ, ಅರ್ಥ ಆಗಿದ್ರೆ ಏನು ಹೇಳ್ತಾ ಇದ್ದೀನಿ ಅಂತ, ಐ ಆಮ್ ಜಸ್ಟ್ ಕಮಿಂಗ್ ಅಪ್ ವಿತ್ ಡಿಫ್ರೆಂಟ್ ನೇಮ್ಸ್. ಸೊ ನಿಮ್ಗೆ ಸ್ವಲ್ಪ ಎಕ್ಸೈಟ್ಮೆಂಟ್ ಇರಲಿ, ರೋಟೀನ್ ಇರಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಯಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆನ್ ದ್ಯಾಟ್ ನೋಟ್, ಸೈನಿಂಗ್ ಆಫ್ ಸಹನಾ, ಟೇಕ್ ಕೇರ್, ಬಾಯ್.